ಏನು ಹೇಳಿ ಅಂದಾನ. ಫ್ರೆಂಡ್ಸ್, ಇತ್ತೀಚಿಗಂತಲೇ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿರೋ ಸಾಂಗ್ ಮೇಲೆ ನಾವು ಇವತ್ತೊಂದು ಎಡಿಟಿಂಗ್ ಮಾಡ್ತಾಯಿದ್ದೀವಿ. ಫೋಟೋ ಸ್ಕ್ರಾಲಿಂಗ್ ಸ್ಟೇಟಸ್ ವಿಡಿಯೋ ಎಡಿಟಿಂಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೆ ಈ ವಿಡಿಯೋನ ಎಂಡ್ ಮಟ್ಟ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಲೆಟ್ಸ್ ಬಿಗಿನ್. ಓಕೆ, ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರೀಶ. ಇವತ್ತಿನೊಂದು ವಿಡಿಯೋ ಇವ್ರಿಗೆ ಹೋಗಲಿ ಬಿಡಿ, ವಿಡಿಯೋ ಕಡೆ ಹೋಗೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಮೇಜ್ ಸೈಜ್ ಅಂತ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಆ್ಯಸ್ ಇಟ್ ಈಸ್ ಇಡಿ. ಇದನ್ನು ಏನಿದೆ ನಾವಿಲ್ಲಿ ಚೇಂಜ್ ಮಾಡೋಣ. ಕಂಪ್ಲೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಇದನ್ನು 8000 ಅಂತ ನೀವು ಇಟ್ಕೊಬೇಕಾಗುತ್ತೆ. ಮತ್ತು ಅಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಫ್ರಾಮ್ ಗ್ಯಾಲರಿ ಅಂತ ಇರುತ್ತೆ, ಫ್ರಾಮ್ ಗ್ಯಾಲರಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫೋಟೋ ಯಾವ ಫೋಲ್ಡರ್ನಲ್ಲಿದೆ ಆ ಫೋಲ್ಡರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಫೋಟೋಸನ್ನು ನೀವು ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಸ್ಕ್ರಾಲ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಅದನ್ನು ಸೈಜು ಚಿಕ್ಕದು ಮಾಡಿ, ಆಯಿತಾ. ಚಿಕ್ಕ ಮಾಡಿದ್ಮೇಲೆ ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಫ್ರಾಮ್ ಗ್ಯಾಲರಿ ಅಂತ ಇರುತ್ತೆ, ಫ್ರಾಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಸೆಕೆಂಡ್ ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಂಡು ತಗೋರಿ. ಆ್ಯಡ್ ಮಾಡಿದ್ಮೇಲೆ ಅದನ್ನು ಕೂಡ ಸೇಮ್ ಪ್ರೊಸೆಸ್ ಅದೇ ಮಾಡಿ. ಫ್ರೆಂಡ್ಸ್, ಇದೇ ರೀತಿ ನೀವು ಎಲ್ಲ ಫೋಟೋಸ್ ಮಾಡಿ. ನಾನು ನಿಮ್ಮ ಮುಂದೆ ಇವತ್ತು ಮಾಡಾಕತ್ತೀನಿ ಅಂದರೆ ಇವತ್ತು ಆಗೋದಿಲ್ಲ ಅದು. ನಾನು ನಿಮಗೆಲ್ಲ ಆದಮ್ಯಾಗ ನಾನು ನಿಮಗೆ ಸಿಗ್ತೀನಂತ. ಓಕೆ ಫ್ರೆಂಡ್ಸ್, ನಾನೀಗ ಎಲ್ಲ ಫೋಟೋಸ್ನ ಇಲ್ಲಿ ಸಾಲ್ಕಿ ಅಡ್ಜಸ್ಟ್ ಮಾಡೀನಿ. ಈಗ ನಾವು ಇಲ್ಲಿ 3 ಡಾಟ್ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಮತ್ತು ಎಕ್ಸ್ಪೋರ್ಟ್ ಇಮೇಜ್ ಅಂತ ಇರ್ತೈತಿ. ಎಕ್ಸ್ಪೋರ್ಟ್ ಇಮೇಜ್ ಮ್ಯಾಗ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡಿದ ಮ್ಯಾಗ ಇಲ್ಲಿ ಕಸ್ಟಮ್ ಅಂತ ಇರ್ತೈತಿಲ್ಲ, ಅದ್ರ ಮ್ಯಾಗ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಅಲ್ಟ್ರಾ ಅಂತ ಒಂದು ಆಪ್ಷನ್ ಬರ್ತೈತಿ ರೀ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊರಿ. ಮತ್ತು ಸೇವ್ ಟು ಗ್ಯಾಲರಿ ಅಂತ ಆಪ್ಷನ್ ಇರ್ತೈತಿ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮ್ಯಾಗ ನಿಮ್ಮ ಫೋಟೋ HD ಆಗಿ ಸೇವ್ ಆಗಿರ್ತೈತಿ. ಮತ್ತು ನೀವು ಇದು ಒಂದೇ ಫೋಟೋ ಅಂತಲ್ರಿ, ಇನ್ನೊಂದು ಥರ ಇದೇ ನೀವು ಬೇರೆ ಬೇರೆ ಫೋಟೋ ಮತ್ತು ಹೀಗೆ ಮಾಡ್ಬೇಕ್ರಿ ಎಡಿಟ್. ನಿಮಗೊಂದು ಸಣ್ಣ ಟ್ರಿಕ್ ಅದೇ, ನಿಮ್ಮ ಹತ್ರ ಜಾಸ್ತಿ ಫೋಟೋಸ್ ಇಲ್ಲ ಅಂದರೆ ಏನಿಲ್ಲ ರೀ, ಇದನ್ನು ಈ ಕಡೆ ಸರ್ಸಿದ್ನಿ, ಇದನ್ನು ಈ ಕಡೆ ಸರ್ಸಿದ್ನಿ, ಈ ಕಡೆ ಆ ಕಡೆ ಸರಿಸ್ಬಿಡ್ರಿ. ಇವೇ ಮತ್ತು ಅಡ್ಜಸ್ಟ್ ಮಾಡಿರಿ. ಏನು ನಡೀತೈತಿ, ನಾನು ಆ್ಯಕ್ಚುಲಿ ಜಾಸ್ತಿ ಅಂದರೆ ಹಿಂಗೆ ಅಡ್ಜಸ್ಟ್ ಮಾಡ್ತೀನಿ ನೋಡಿರಿ. ನಾನೀಗ ನಿಮ್ಮ ಮುಂದೆ ಸೆಕೆಂಡ್ ಫೋಟೋನು ಸೆಟ್ ಮಾಡಿದ್ನಿ. ಈಗ ಮತ್ತು 3 ಡಾಟ್ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು ಎಕ್ಸ್ಪೋರ್ಟ್ ಇಮೇಜ್ ಮ್ಯಾಗ ಕ್ಲಿಕ್ ಮಾಡಿರಿ. ಕಸ್ಟಮ್ ಮ್ಯಾಗ ಕ್ಲಿಕ್ ಮಾಡಿರಿ. ಅಲ್ಟ್ರಾ ಮ್ಯಾಗ ಕ್ಲಿಕ್ ಮಾಡಿರಿ. ಸೇವ್ ಮಾಡಿರಿ. ಸೇವ್ ಮಾಡಿದ್ಮ್ಯಾಗ ನಮ್ಮ ನೆಕ್ಸ್ಟ್ ಎಡಿಟಿಂಗ್ ಕಿನಿಮಾಸ್ಟರ್ನಾಗ ಐತಿ. ಬರ್ರಿ ಕಿನಿಮಾಸ್ಟರ್ ಕಡೆ ಹೋಗೋಣಂತ. ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡೇನಿ. ಇಲ್ಲಿ ಪ್ಲಸ್ ಮಾರ್ಕ್ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು 16:9 ರೇಷಿಯೋ ಸೈಜ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡಿದ ಮ್ಯಾಗ ಫೋಟೋ ಸೆಲೆಕ್ಟ್ ಮಾಡಬೇಡ್ರಿ. ಬ್ಯಾಕ್ಗ್ರೌಂಡ್ಸ್ನಾಗ ಹೋಗಿ ವೈಟ್ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊರಿ. ನಾ ಬ್ಲ್ಯಾಕ್ ಒಂದು ಮಾಡ್ಕೊಂಡೆ ಡಿಲೀಟ್ ಮಾಡ್ತೀನಿ ಬಿಡ್ರಿ. ಸೆಲೆಕ್ಟ್ ಮಾಡಿದ್ಮೇಲೆ ಲೇಯರ್ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು ಮೀಡಿಯಾನಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮ್ಯಾಗ ಏನು ಪಿಕ್ಸೆಲ್ ಆ್ಯಪ್ನಾಗ ಈಗ ಎಕ್ಸ್ಪೋರ್ಟ್ ಅಂದ್ರೆ ಫೋಟೋ ಸೇವ್ ಮಾಡಿರ್ತಾರಲ್ಲ ಆ ಒಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡಿದ್ಮ್ಯಾಗ ಒಂದು ಸ್ವಲ್ಪ ಈ ರೀತಿ ಅದನ್ನು ಝೂಮ್ ಮಾಡ್ಕೊಂಡು ತಗೋರಿ. ಇಷ್ಟು ಝೂಮ್ ನಾ ಮಾಡ್ತೀನಿ, ಸಾಕ್ರಿ ನನಗೆ ಇಷ್ಟು ಝೂಮ. ಈಗ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ನಾಗ ಬನ್ನಿರಿ. ಸ್ಟಾರ್ಟಿಂಗ್ನಾಗ ಬಂದು ನಾ ಹೇಗೆ ಮಾಡ್ತೀನಿ ಹಾಗೆ ಮಾಡಿ.
HD 720p ಮತ್ತು ಈ ಕಡೆ ಫ್ರೇಮ್ ರೇಟ್ 60 ಮ್ಯಾಗ ನೀವು ಎಕ್ಸ್ಪೋರ್ಟ್ ಮಾಡಿರಿ. ನಮ್ದು ಈಗ ಫಸ್ಟ್ ಎಕ್ಸ್ಪೋರ್ಟ್ ಆಗೈತಿ. ಈಗ ನೀವು ಬ್ಯಾಕ್ ಬರ್ರಿ. ಬ್ಯಾಕ್ ಬಂದ ಮ್ಯಾಗ ಫೋಟೋ ಡಿಲೀಟ್ ಮಾಡಿರಿ. ಫೋಟೋ ಡಿಲೀಟ್ ಮಾಡಿದ್ಮೇಲೆ ಲೇಯರ್ ಮ್ಯಾಗ ಕ್ಲಿಕ್ ಮಾಡಿರಿ, ಮೀಡಿಯಾ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು ನೀವೇನು ಸೆಕೆಂಡ್ ಇಮೇಜ್ ಸೇವ್ ಮಾಡಿರ್ತಿರಲ್ಲ ಆ ಇಮೇಜ್ನ ಇಲ್ಲಿ ಸೆಲೆಕ್ಟ್ ಮಾಡಿರಿ. ಇದನ್ನು ಕೂಡ ಈ ರೀತಿ ಝೂಮ್ ಮಾಡಿರಿ ಫೋಟೋನ. ಇಷ್ಟು ಝೂಮ್ ನಾ ಮಾಡಾಕತ್ತೀನಿ, ನೀವು ಎಷ್ಟು ಬೇಕಷ್ಟು ಮಾಡಿರಿ. ಆದರೆ ಇದನ್ನು ನೀವೇನೈತಿ ಉಲ್ಟಾ ಥರ ಇದನ್ನು ಅಂದ್ರೆ ಫಸ್ಟ್ ಹಿಂಗೆ ಮಾಡಿದ್ರೆ ಇದನ್ನು ಹಿಂಗೆ ಮಾಡ್ಬೇಕ್ರಿ. ನೀವು ಕೀ ಮ್ಯಾಗ ಬರ್ರಿ. ಕೀ ಕೊಟ್ಟ ಮ್ಯಾಗ ಸ್ವಲ್ಪ ಸ್ಟಾರ್ಟಿಂಗ್ನಾಗ ಒಂದು ಕೀ ಕೊಡ್ರಿ. ಈ ರೀತಿ ಅದನ್ನು ಸ್ವಲ್ಪ ಸ್ಕ್ರಾಲ್ ಮಾಡ್ಕೊರಿ. ಮತ್ತು ಲಾಸ್ಟ್ ಬರ್ರಿ. ಲಾಸ್ಟಿಗೆ ಒಂದು ಕೀ ಕೊಡ್ರಿ. ಹಿಂಗೆ ಸ್ಕ್ರಾಲ್ ಮಾಡ್ಕೊರಿ. ನಾ ಹೆಂಗೆ ಮಾಡಕತ್ತೀನಿ ಹಂಗೆ ಮಾಡಿರಿ. ನೀವು ನೋಡ್ಬೋದು ಅದೇ ರೀತಿ ಬರ್ತಾ ಇದೆ. ಇದನ್ನು ಕೂಡ ನಿಮ್ಮದಲ್ಲಿ ಮ್ಯಾಗಿನ ಲೇಯರ್ ಎಷ್ಟು ದೊಡ್ಡದು ಮಾಡಿರಿ ಅಷ್ಟೇ ಮಾಡಿರಿ. ನೋಡ್ತಕ್ಕಂತಿರ್ಬೋದು ಈ ರೀತಿ ಬರಾಕತ್ತೈತಿ. ಇದನ್ನು ಕೂಡ ನೀವು ಎಕ್ಸ್ಪೋರ್ಟ್ ಮಾಡಿರಿ. ಓಕೆ, ನಮ್ದು 2ನೇ ವಿಡಿಯೋನ ಎಕ್ಸ್ಪೋರ್ಟ್ ಆಗೈತಿ. ಈಗ ಬ್ಯಾಕ್ ಬರ್ರಿ. ಮತ್ತು ಇಲ್ಲಿ ಪ್ಲಸ್ ಮಾರ್ಕ್ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು 9.16 ಸೈಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಫುಲ್ ಸ್ಕ್ರೀನ್ ರೇಷಿಯೋ ಒಂದು ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತು ಬ್ಯಾಕ್ಗ್ರೌಂಡ್ಸ್ನಾಗ ಹೋಗಿ ಒಂದು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡಿದ್ಮೇಲೆ ಲೇಯರ್ ಮ್ಯಾಗ ಕ್ಲಿಕ್ ಮಾಡಿರಿ, ಮೀಡಿಯಾ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು ಎಕ್ಸ್ಪೋರ್ಟ್ ಆಗಿದ್ದ ವಿಡಿಯೋನ ನೀವು ಇಲ್ಲಿ ತೊಗೊಂಡ್ಮ್ಯಾಗ ಇಲ್ಲಿ ಅದನ್ನು ಈ ರೀತಿ ಅದನ್ನು ಸೆಟ್ ಮಾಡ್ಕೊರಿ. ಮತ್ತು ಈ ರೀತಿ ಅದನ್ನು ಸೆಟ್ ಮಾಡ್ಕೊರಿ ಪ್ರಾಪರಾಗಿ ಸೆಂಟ್ರ್ನಲ್ಲಿ. ಮತ್ತು ಲೇಯರ್ ಮ್ಯಾಗ ಕ್ಲಿಕ್ ಮಾಡಿರಿ, ಮೀಡಿಯಾ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು ನೀವೇನು ಸೆಕೆಂಡ್ ವಿಡಿಯೋ ತೊಗೊಂಡಿರ್ತಾರಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಅದನ್ನು ಕೂಡ ಸೇಮ್ ಸೈಜ್ ಎಷ್ಟು ಸೈಜ್ ಐತಿ ಅಷ್ಟೇ ಸೈಜ್ ಅದನ್ನು ನೀವು ಇಲ್ಲಿ ತೊಗೋರಿ. ಓಕೆ, ಇಷ್ಟೇ ಸೈಜ್ ಐತಿ. ಇದು 2 ವಿಡಿಯೋ ಅಷ್ಟೇ ಸೈಜ್ ಅದಾವೆ. ಈ ರೀತಿ ಇವೆರಡು ಈಗ ಕರೆಕ್ಟ್ ಕಾಣಿಸಲ್ಲ ನಿಮಗೆ, ಯಾಕಂದ್ರೆ ಕೈನ್ಮಾಸ್ಟರ್ ಒಂಥರ ನಾವು ರೀತಿರ್ತಂಗೆ ಬಿಡ್ರಿ ಅದನ್ನು. ಮತ್ತು ನೀವು ಫಸ್ಟ್ ವಿಡಿಯೋ ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಮತ್ತು ನೀವು ಇಲ್ಲಿ ಪ್ರಾಪರಾಗಿ ಅಡ್ಜಸ್ಟ್ ಮಾಡಿರಿ. ಅಡ್ಜಸ್ಟ್ ಮಾಡಿದ್ಮ್ಯಾಗ ಸೆಕೆಂಡ್ ವಿಡಿಯೋ ಇಲ್ಲೇ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊರಿ. ಡೂಪ್ಲಿಕೇಟ್ ಮಾಡ್ಕೊಂಡು ಇಲ್ಲಿ ಮತ್ತು ಸ್ಕ್ರಾಲ್ ಮಾಡ್ಕೊರಿ. ಸ್ಕ್ರಾಲ್ ಮಾಡಿದ್ಮೇಲೆ ಮತ್ತು ಫಸ್ಟ್ ವಿಡಿಯೋ ಸೆಲೆಕ್ಟ್ ಮಾಡ್ಕೊರಿ, ಡೂಪ್ಲಿಕೇಟ್ ಮಾಡ್ಕೊರಿ. ಮ್ಯಾಗ ನಿಮ್ದೇನು ಮ್ಯಾಗಿನ ಲೇಯರ್ ಇರ್ತೈತಿ ರೀ ಬ್ಲ್ಯಾಕ್ ಲೇಯರ್, ಅದು ಪೂರ್ತಿಯಾಗಿರೋಂಗಿಲ್ಲ, ಅರ್ಧ ಇರ್ತೈತಿ. ಅದನ್ನು ಪೂರ್ತಿ ಮಾಡ್ಕೊರಿ. ಒಂದು ವಿಡಿಯೋ ಅಷ್ಟೈತಿ, ಅಷ್ಟು ನಾ ಮಾಡ್ಕೊಂಡೀನಿ. ನೀವೇನು ಮಾಡ್ರಿ ಅಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊರಿ ಮತ್ತು ಇದನ್ನು ಎಕ್ಸ್ಪೋರ್ಟ್ ಮಾಡಿರಿ. ನಾನು ವಿಡಿಯೋ ಎಕ್ಸ್ಪೋರ್ಟ್ ಆಗಿದೆ. ವಿಡಿಯೋ ಎಕ್ಸ್ಪೋರ್ಟ್ ಆದಮೇಲೆ ಇಲ್ಲಿ ಬ್ಯಾಕ್ ಬನ್ನಿ. ಮತ್ತು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು 9.16 ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಬ್ಯಾಕ್ಗ್ರೌಂಡ್ಸ್ನಲ್ಲಿ ಹೋಗಿ ಒಂದು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಈ ರೀತಿ ಅಂದರೆ ನಿಮ್ಮದು ಸಾಂಗ್ ಅಕಾರ್ಡಿಂಗ್ ಎಷ್ಟು ಸಾಂಗ್ ಇದೆ ಅಷ್ಟು ನೀವು ಇದನ್ನು ಡ್ರಾಯಿಂಗ್ ಮಾಡ್ಕೊರಿ. ಡ್ರಾಯಿಂಗ್ ಮಾಡಿದ್ಮೇಲೆ ಲೇಯರ್ ಮ್ಯಾಗ ಕ್ಲಿಕ್ ಮಾಡಿರಿ, ಮೀಡಿಯಾನಾಗ ಕ್ಲಿಕ್ ಮಾಡಿರಿ. ನೀವೇನು ಜಸ್ಟ್ ಈಗ ಎಕ್ಸ್ಪೋರ್ಟ್ ಮಾಡಿರ್ತಾರಲ್ಲ ಆ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡ್ಮ್ಯಾಗ ಓಕೆ, ಸೆಲೆಕ್ಟ್ ಮಾಡ್ಕೊಂಡ್ಮ್ಯಾಗ ಸ್ವಲ್ಪ ಈ ರೀತಿ ಅದನ್ನು ದೊಡ್ಡದು ಮಾಡ್ಕೊರಿ. ನಿಮ್ಮ ಕೈಗೆ ಎಷ್ಟು ಆಗ್ತೈತಿ ಅಷ್ಟು ದೊಡ್ಡದು ಮಾಡ್ಕೊರಿ. ಮಾಡ್ಕೊಂಡ ಮ್ಯಾಗ ಸ್ಟಾರ್ಟಿಂಗ್ನಾಗ ಆ್ಯಸ್ ಇಟ್ ಈಸ್ ಕೀ ಫ್ರೇಮ್ ಕೊಡ್ಬೇಕ್ರಿ. ಸ್ಟಾರ್ಟಿಂಗ್ನಾಗ ಒಂದು ಕೀ ಕೊಡ್ರಿ. ಹಂಗೆ ಲಾಸ್ಟ್ ಆಗದು ಈ ವಿಡಿಯೋ ಲಾಸ್ಟ್ ಮಟ್ಟ ಬರ್ರಿ. ಅಲ್ಲಿ ಒಂದು ಕೀ ಕೊಡ್ರಿ. ಕೀ ಕೊಟ್ಟು ಯಾಕೋ ಡೌಟ್ ಹೊಡಾಕತ್ತೈತಿ. ಕೀ ಕೊಡ್ರಿ. ಕೀ ಕೊಟ್ಟ ಮ್ಯಾಗ ಅದನ್ನು ಈ ರೀತಿ ಸ್ಕ್ರಾಲ್ ಮಾಡಿರಿ. ಸ್ಕ್ರಾಲ್ ಮಾಡಿದ ಮ್ಯಾಗ ನೀವು ನೋಡ್ತಕ್ಕಂತಿರ್ಬೋದು ವಿಡಿಯೋ ಹಿಂಗೆ ಬರುತ್ತೆ. ಸ್ವಲ್ಪ ಲ್ಯಾಗ್ ಆಗತೈತಿ ರೀ,
ಯಾಕಂದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ನೋಡೋದೆಲ್ಲ ಸ್ವಲ್ಪ ಲ್ಯಾಗ್ ಆಗತ್ತೈತಿ. ಈಗ ಲೇಯರ್ ಮ್ಯಾಗೆ ಕ್ಲಿಕ್ ಮಾಡಿ ಮೀಡಿಯಾ ಮ್ಯಾಗೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮ್ಯಾಗ ನಾನು ನಿಮ್ಗೊಂದು ಬಿಗಿನೇಟದ ಒಂದು ಫೋಟೋ ಕೊಟ್ಟೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ತಗೋರಿ. ಈ ರೀತಿ ಅದನ್ನು ಸ್ವಲ್ಪ ಫುಲ್ ಸ್ಕ್ರೀನ್ ಮ್ಯಾಗ ಐತಿತ್ತು ಈ ರೀತಿ ಅದನ್ನು ತೊಗೊಂಡು ಅದನ್ನು ಕೂಡ ಒಂದು ವಿಡಿಯೋ ಎಷ್ಟೈತಿ ಅಷ್ಟು ಡ್ರ್ಯಾಗ್ ಮಾಡಿರಿ. ಡ್ರ್ಯಾಗ್ ಮಾಡಿದ್ಮೇಲೆ ಲೇಯರ್ ಮ್ಯಾಗೆ ಕ್ಲಿಕ್ ಮಾಡಿರಿ, ಮೀಡಿಯಾ ಮ್ಯಾಗೆ ಕ್ಲಿಕ್ ಮಾಡಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾ 2 ಲಿಂಕ್ ಕೊಟ್ಟಿರ್ತೀನಿ ರೀ, ಅದರದ್ದೇನು ಚಿಂತೆ ತೊಗೋಬೇಡ್ರಿ. ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ಸ್ಕ್ರೀನ್ ಮ್ಯಾಗ ಇಲ್ಲಿ ನೀವು ಕ್ಲಿಕ್ ಮಾಡಿರಿ. ಸ್ಕ್ರೀನ್ ಮ್ಯಾಗ ಕೂಡ ಲೈಟ್ನಿಂಗ್ ಅದರದ್ದು ಲೈಟ್ನಿಂಗ್ ಮ್ಯಾಗ ನೀವು ಕ್ಲಿಕ್ ಮಾಡಿರಿ. ಇಲ್ಲಿ ಇಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಪ್ಲೇ ಮಾಡಿ ತೋರಿಸ್ತೀನಿ ಹೆಂಗೆ ಬರ್ತದೆ ಅಂತ. ಸ್ಕ್ರಾಲ್ ಆಗುತ್ತೆ. ರೆಡಿ ಆಗೈತಿ. ಈಗ ಇದನ್ನು ನೀವು ಎಕ್ಸ್ಪೋರ್ಟ್ ಮಾಡಿರಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿರಿ, ಎಕ್ಸ್ಪೋರ್ಟ್ ಮಾಡಿರಿ. ನೀವು ವಿಡಿಯೋ ಕಂಪ್ಲೀಟಾಗಿ ರೆಡಿ ಆಗೈತಿ. ಮತ್ತು ವಿಡಿಯೋ ಮುಗಿಯೋಕೆ ಒಂದು ಮಾತು ರೀ, ಇಟ್ಟೋತನ ನೀವು ಎಷ್ಟು ಸತನ ಎಕ್ಸ್ಪೋರ್ಟ್ ಮಾಡಿಸಿ ನಿಮ್ಮ ಕೈಯಾಗ ಅವೆಲ್ಲ ಡಿಲೀಟ್ ಮಾಡಿರಿ. ಇಲ್ಲಿಕಂದ್ರೆ ನಿಮ್ಮ ಮೊಬೈಲ್ ಸ್ಟೋರೇಜ್ ಜಾಸ್ತಿ ಆಗೋಂದ್ರು ಗ್ಯಾರಂಟಿ. ಮತ್ತು ನಾನು ಸಿಗ್ತೀನಿ ನಿಮಗೆ ಮತ್ತು ಇನ್ನೊಂದು ವೀಡಿಯೋನಾಗ. ಅಲ್ಲಿ ಮಟ್ಟ ಕೀಪ್ ವಾಚಿಂಗ್ ಮೈ ಚಾನಲ್. ಮತ್ತು ಹಿಂದಿನ ಒಂದು 2 ವೀಡಿಯೋದ ನೋಡಿರಿ, ಚಂದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅದ ವೀಡಿಯೋದು. ಮತ್ತು ಸಿಗೋಣಂತ ಇನ್ನೊಂದು ವೀಡಿಯೋನಾಗ. ಅಲ್ಲಿ ಮಟ್ಟ ಟೇಕ್ ಕೇರ್ ಆ್ಯಂಡ್ Bring him from the yard.